ಬಿಗ್ ಬಾಸ್ ಮೇಕಪ್ ಮಾಡ್ಕೊಳ್ಳೋ ಗ್ಯಾಪ್ ಅಲ್ಲಿ ಕಾವ್ಯಗೆ ಲವ್ ಪ್ರಪೋಸ್ ಮಾಡಿ ಬಿಟ್ಟ ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿ ಕ್ಯೂಟ್ ಜೋಡಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಸಂಬಂಧದ ಬಗ್ಗೆ ಎಲ್ಲರಿಗೂ ಗೊಂದಲವಿದೆ. ಇದೀಗ ಗಿಲ್ಲಿ ನಟ ಮೇಕಪ್ ಕೋಣೆಯಲ್ಲಿ ಕಾವ್ಯಗೆ ಐ ಲವ್ ಯು ಎಂದು ಹೇಳಿ ಪ್ರೀತಿ ನಿವೇದನೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾವ್ಯ ಅಚ್ಚರಿ ಮತ್ತು ನಗುವಿನಿಂದ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯ ಸುಂದರ ಮತ್ತು ಕ್ಯೂಟ್ ಜೋಡಿಗಳಲ್ಲಿ ಒಂದಾಗಿರುವ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಅವರನ್ನ ನೋಡಿದ ರಾಜ್ಯದ ಬಹುತೇಕ ಜನತೆ ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದೀಗ ರಾಜ್ಯದ ಜನತೆಯ ಆಶಯವನ್ನು ಸತ್ಯವನ್ನಾಗಿಸುವ ನಿಟ್ಟಿನಲ್ಲಿ ಗಿಲ್ಲಿ ನಟ ಮೇಕಪ್ ಕೋಣೆಯಲ್ಲಿ ಕಾವ್ಯಾಳಿಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದುಂಟು. ಸಣ್ಣದೊಂದು ಮೇಕಪ್ ಸಾಮಗ್ರಿ ಕೊಟ್ಟು ಐ ಲವ್ ಯು ಅಂತ ಹೇಳಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಪ್ತರಾಗಿರುವ ಮತ್ತು ಇಂತಹದ್ದೇ ಸಂದರ್ಭದಲ್ಲಿ ಕಾವ್ಯಳನ್ನ ಬಿಟ್ಟುಕೊಡದೆ ಜೊತೆಯಲ್ಲಿಯೇ ಗಿಲ್ಲಿ ಆಟವಾಡ್ತಿದ್ದಾನೆ. ಆದರೆ ಕಾವ್ಯ ಮತ್ತು ಗಿಲ್ಲಿ ನಟ ಅವರ ನಡುವಿನ ಸಂಬಂಧ ಎಂತಹದ್ದು ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ. ಇದಕ್ಕೆ ಕಾರಣ ಈ ಇಬ್ಬರು ಒಮ್ಮೆ ಸ್ನೇಹಿತರು, ಮತ್ತೊಮ್ಮೆ ಅಣ್ಣ ತಂಗಿ, ಮಗದೊಮ್ಮೆ ನಿಜವಾದ ಪ್ರೇಮಿಗಳಿಗಿಂತಲೂ ಹೆಚ್ಚಾಗಿ ರೊಮ್ಯಾಂಟಿಕ್ ಮೂಡ್ ನಲ್ಲಿರುತ್ತಾರೆ. ಹೀಗಾಗಿ ಇವರಿಬ್ಬರ ಸಂಬಂಧದ ಬಗ್ಗೆ ಜನರಿಗಂತೂ ತಲೆ ಕೆಟ್ಟು ಹೋಗಿ ಸುಮ್ಮನಾಗಿದ್ದಾರೆ. ಸ್ಪರ್ಧೆಯ ಗೆಲುವಿನ ಬಗ್ಗೆ ಗುರಿ. ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ, ಅದರಿಂದ ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಆದ್ಯತೆ ಇಲ್ಲವಾದ್ದರಿಂದ ಸ್ಪರ್ಧಿಗಳಾಗಿ ಆಟವಾಡುವುದೇ ಮುಖ್ಯವೆಂದು ಇಬ್ಬರು ಸ್ನೇಹಿತರಾಗಿ ಆಟದಲ್ಲಿ ತೊಡಗಿಕೊಂಡಿದ್ದಾರೆ. ಕೇವಲ 3 ತಿಂಗಳ ಅವಧಿಯಲ್ಲಿ ರಾಜ್ಯದ ಜನತೆಯ ಮನಸ್ಸನ್ನು ಗೆದ್ದು ಬಿಗ್ ಬಾಸ್ ಸ್ಪರ್ಧೆಯ ವಿಜೇತರಾಗಿ 50 ಲಕ್ಷ ರು ಹಣವನ್ನ ಗೆದ್ದುಕೊಳ್ಳುವುದೇ ಗುರಿಯನ್ನಾಗಿ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ತಾವಿಬ್ಬರು ತುಂಬಾ ಆತ್ಮೀಯ ಸ್ನೇಹಿತರು ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ. ಗಿಲ್ಲಿ ನಟ ಅವರದ್ದು ತುಂಬಾ ತಮಾಷೆಯ ಸ್ವಭಾವ. ಯಾವುದೇ ಸಮಯ ಸಿಕ್ಕಿದರೂ ಕಾಲೆಳೆಯುವುದು ಹಾಗೂ ಸೀರಿಯಸ್ ಎನ್ನಿಸುವಂತಹ ಒಂದು ಡೈಲಾಗ್ ಹೇಳ್ತಾರೆ. ಅದನ್ನು ಎದುರಿಗಿದ್ದವರು ಸಹಿಸಿಕೊಳ್ಳೋದಿಕ್ಕೆ ಆಗದೆ, ಒಪ್ಪಿಕೊಳ್ಳೋದಿಕ್ಕೂ ಆಗದೆ ಅಥವಾ ಸುಮ್ಮನಾಗಿರೋದಿಕ್ಕೂ ಆಗದಂತಹ ಪರಿಸ್ಥಿತಿಗೆ ಸಿಲುಕ್ತಾರೆ. ಹೀಗಾಗಿ ತಕ್ಷಣಕ್ಕೆ ಕೆಲವರು ಕೋಪಗೊಳ್ಳಬಹುದು, ಬೈಯುವುದು, ಇನ್ನು ಕೆಲವರು ನಕ್ಕು ಸುಮ್ಮನೆ ಹೋಗ್ತಾರೆ. ಇನ್ನು ಕೆಲವರು ಗಿಲ್ಲಿಗೆ ಬುದ್ಧಿ ಕಲಿಸೋದಕ್ಕೆ ಸಮಯವನ್ನ ಸಾಧಿಸಿ ನಾಮಿನೇಷನ್ ಅಥವಾ ಕಳಪೆಯನ್ನ ಕೊಡ್ತಿದ್ದಾರೆ. ಲವ್ ಪ್ರಪೋಸ್ ಮಾಡಿದ್ದು ಹೇಗೆ? ಇದೀಗ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಯಾವಾಗಲೂ ಮಾತನಾಡೋದನ್ನ ಮಾತ್ರ ನಿಲ್ಲಿಸಿಲ್ಲ. ಕಾರಣ ಇದೊಂದು ಸ್ಪರ್ಧೆ ಅಂತ ತಿಳಿದುಕೊಂಡಿದ್ದು ಅಕ್ಕಪಕ್ಕದಲ್ಲಿ ಅಂಟಿಕೊಂಡೇ ಇರ್ತಾರೆ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಗಿಲ್ಲಿ ನಟ ಮೇಕಪ್ ಮಾಡಿಕೊಳ್ಳುವ ಕೋಣೆಯಲ್ಲಿ ಕುಳಿತುಕೊಂಡು ಗಿಲ್ಲಿ ಮತ್ತು ಕಾವ್ಯ ಮಾತನಾಡ್ತಿದ್ರು. ಮೊದಲು ಗಿಲ್ಲಿ ನಟ ಕಾವ್ಯಳನ್ನ ಕರೆದು, ನಾನು ನಿನ್ಗೆ ಏನೋ ಒಂದು ಕೊಡ್ತೇನೆ, ಬೇಡ ಅಂತ ಅಂದೆ, ತಗೋಬೇಕು ನೀನು ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪಿದ ಕಾವ್ಯ ಗಿಲ್ಲಿ ಕೊಟ್ಟಿದ್ದನ್ನ ಕೈಗೆ ತೆಗೆದುಕೊಳ್ತಾರೆ. ಕೈಯಲ್ಲಿ ಹಿಡಿದ ಸಣ್ಣ ಸಾಮಗ್ರಿಯೊಂದನ್ನ ಕಾವ್ಯಾಳಿಗೆ ನೀಡುತ್ತಿದ್ದಂತೆ ಐ ಲವ್ ಯು ಅಂತ ಹೇಳುತ್ತಾನೆ. ಇದನ್ನು ಕೇಳುತ್ತಲೇ ನಗಾಡುತ್ತಲೇ ಕೋಪಗೊಂಡಂತೆ ಮತ್ತು ಆಶ್ಚರ್ಯದಿಂದಲೇ ಗಿಲ್ಲಿ ನಟನಿಗೆ ಏನಂದೆ ಇನ್ನೊಂದ್ಸರಿ ಜೋರಾಗಿ ಹೇಳು ಅಂತ ಹೇಳ್ತಾರೆ. ಆಗ ಏನಿಲ್ಲ ಬಿಡು, ಆಯ್ತು ಹೋಗು ಅಂತ ಗಿಲ್ಲಿ ಹೇಳ್ತಾನೆ. ಈಗ ನಿನ್ನ ಮಾತನ್ನ ಹಿಂದಕ್ಕೆ ತಗೋ ಅಂತ ಹೇಳಿದ್ರು ಅವನು ಕೇಳದೆ, ಹಾಗಾದ್ರೆ ನೀನು ನನಗೆ ಅಣ್ಣ ಅಂದಿದ್ದಕ್ಕೆ ವಾಪಸ್ ತಗೋ ಅಂತ ಸವಾಲು ಹಾಕ್ತಾನೆ. ಆಗ ಕಾವ್ಯ ಕೂಡ ನಗಾಡುತ್ತಾ ಈ ಕ್ಷಣವನ್ನ ತಮಾಷೆ ಎಂಬಂತೆ ಬಿಂಬಿಸುತ್ತಾರೆ.